ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದಾಗಿಂದ ನಾನು ಬರೀ ನಿದ್ದಿನ ಮಾಡಕತ್ತಾರಲ್ಲ. ಕೊಲೆದಾಗ ಮಕ್ಕೊಂಡವ್ರನ್ನ ಚಾ ಕುಡಿಯಾಕಂತ ಎಬ್ಸಿನಿ. ಚಾ ಕುಡಿದು ಬಂದವ್ರ ಮತ್ತೆ ಇಲ್ಲಿ ಮಕ್ಕೊಂಡವ್ರ ನೋಡ್ದ. ಅದು ಎಟ್ಟರ ನಿದ್ದಿರ್ಬೇಕು ಅಲ್ಲ. ಒಂದಿನ ಎದ್ದು ವಾಕಿಂಗ್ ಕರ್ಕೊಂಡು ಹೋಗಿ ಬರುವಾಗ ಏನು ಈ ನಮನಿ ನಿದ್ದೆ ಮಾಡೋದ? ವಾಕಿಂಗ್ ಹೋಗಿ ಬಂದ ಮನಗಂಡು ಹೊಟ್ಟೆ ಹಸಿದತಿ. ನಾಷ್ಟ ಮಾಡಿರತ್ತಂದ್ರ ಇವ್ರು ನೋಡ್ರಿ ಮಕ್ಕೊಂಡ್ಬಿಟ್ಟಾರ. ಒಂದು ಹೊಟ್ಟೆ ಹಸ್ತತ್ ಬಾ ಅಂತ ನಾ ಒಬ್ಬಕ್ಕೆ ತಿನ್ಸಕನೂ ನಡೀದಿಲ್ಲ ನಮ್ಮ ಮನ್ಯಾಗ. ಅಲ್ಲ ದೊಡ್ಡವ್ರನ್ನ ಬಿಟ್ಟು ನೀ ಹೆಂಗ್ ತಿಂದಿ ಅಂತೇಳಿ ಇಷ್ಟು ಉದ್ದ ಅದಕ್ಕೆ ಉಪದೇಶ ಕೊಡ್ತಾರ. ಆ ಉಪದೇಶ ಎಲ್ಲ ಕೇಳಿಸ್ಬೋದು ಎದಕ್ ಬೇಕು ಅಂತ ಹೇಳಿ ಎಬ್ಸಾಕತ್ರ ಇವ್ರು ನೋಡ್ರ ಈ ನಮ್ಮನಿ ಮಕ್ಕೊಂಡು ನಿದ್ದೆ ಹಿಡಕತ್ತಾರ. ಏನ್ ಮಾಡ್ಲಿನ್ನ? ಅತ್ತಿರಿ ಅತ್ತಿರಿ ಅತ್ತಿರಿ, ನೀವು ನಾಷ್ಟ ಕೇಳೋರು ಏನಿಲ್ರಿ? ಇವ ಎಲ್ಲಿ ನಾಷ್ಟ ಗೀಷ್ಟ ಹೋಗ ಇವ. ನನಗ ಮನ್ಗಂಡ ಬ್ಯಾಸರಾಗೈತಿ. ನಾ ಇನ್ನೊಂದಿಟ್ಟ ಮಕ್ಕೋತನು. ಹೋಗ್ನಿ. ಅಯ್ಯ ಇನ್ನಟ್ಟು ಮಕ್ಕೋತೀರಿ ಅಲ್ರಿ ಅತ್ತೀರಿ? ನನಗ ವಾಕಿಂಗ್ ಮಾಡಿ ಬಂದಾಗಿಂದ ಹೊಟ್ಟೆ ಹಸಿತ್ರಿ. ಈಗ ನಾಷ್ಟಾನ ಮಾಡ್ಲೇನ್ರಿ? ಹಂಗಾರ ನೀವು ಯಾವಾಗಾರ ಹೇಳಲ್ರಿ ಅಕ್ಕ? ಅಯ್ಯ ಇವ ಕಾಲ ಕಾಲ ಕೈಯ ಮನಗಂಡ ನೂಸಾಕತ್ಬಿಟ್ಟ. ಅಲ್ಲ ಗಿರ್ಜಕ್ಕ, ನನ್ನ ಬಿಟ್ಟ ನೀವು ಒಬ್ಬಕ್ಕೆ ನಾಷ್ಟ ಮಾಡ್ತೀಯ? ಅದೇಂಗ? ಅದಕ್ಕ ರೀ ಎತ್ತೀರಿ, ನಿಮ್ಮನ್ನ ಬಿಟ್ಟು ನಾಷ್ಟ ಮಾಡಬಾರ್ದಂತನ ಆಗಿಂದ ಎಬ್ಸಾಕತ್ತೇನಿ. ನೀವು ಹೇಳಕ್ ತಯಾರಿಲ್ಲ ನೋಡ್ರಿವ. ಬರ್ರಿ ನಾಷ್ಟ ಮಾಡೋಣಂತ. ಎಲ್ಲಿ ಬರ್ಲಿ, ನನ್ಗ ಮನ್ಗಂಡ್ ಕೈ ಕಾಲು ನೂಸಕತ್ತಾವು. ಮೈ ಯಾಕೋ ತಂಡ ತಂಡ ಐತೆ, ಜ್ವರ ಬಂದಂಗ ಆಗತ್ತದ ಗಿರ್ಜಕ್ಕ. ಇಲ್ಲೇ ಅಟ್ ಏನ್ ಮಾಡಿಯೋ ನಾಷ್ಟ ಹಾಕೊಂಡ್ ಬಂದ್ಬಿಡು. ಇಲ್ಲೇ ತಿಂದ ಇಲ್ಲೇ ಅಟ ದುಂಡಗ ಆಗ್ಬಿಡ್ತಾನ ಇನ್ನೆರಡು ತಾಸು. ಏನ್ರಿ ಎತ್ತೀರಿ, ಇನ್ನ ಇಲ್ಲೇ ಮಕ್ಕೋತೀರ? ಯಾಕ್ರಿ ಆರಾಮ ಅನಿಸ್ವತ್ತನ್ರಿ ಎತ್ತೀರಿ? ಹ್ಞೂ ಇವ, ಎಂದಿಲ್ಲಿಂದ ಒಂದಿನ ವಾಕಿಂಗ್ ಅಂತೆ ಕರ್ಕೊಂಡು ಹೋಗಿ ಆ ನಮ್ಮನಿ ಬರಾ 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 ಮುಂದೆ ನಡ್ಕೊಂತ ಹೋಗ್ಬಿಟ್ರಿ. ನಿಮ್ಮನ್ಕಿಂತ ನಾ ಎಲ್ಲಿ ಹಿಂದೆ ಭಾಳ ಉಳಿತಾನೋ ಅಂತ ಹೇಳಿ ನಾನು ಬರಾ ಬರಾ ನಿಮ್ಮ ಹಿಂದಿಂದ ಬಂದ್ಬಿಟ್ನಿವ. ಅದಕ್ಕೆ ಕೈಯ ಕಾಲ ಮತ್ತೇನೈತಿ ಮನಗಂಡ ನೋಸಾಕತ್ಬಿಟ್ಟವು. ನನಗೆ ಎದ್ದು ಹೇಳಕ್ಕೂ ಆಗವತ್ತು, ಅಡ್ಡಾಡಕ್ಕೂ ಆಗವಲ್ತ. ಯಾಕೋ ಮೈಯ ತಂಡ ತಂಡ ಎತ್ತಂಗಾಗಿ ಜ್ವರ ಬಂದಂಗೆ ಆಗತೈತಿ. ನನಗಂತೂ ಈಗ ಎಲ್ಲೂ ಬರೋಕ್ಕಾಗಲ್ ತಂಗಿ. ಏನಾರ ಅಡ್ಡ ಬಿಸಿದ ನಾಷ್ಟ ಮಾಡಿದ್ರೆ ಇಲ್ಲೇ ತಂದು ಕೊಟ್ಬಿಡು. ಒಂದಿಟ್ಟು ತಿಂದ ಇನ್ನೊಂದು 2 ತಾಸ ಮಕ್ಕೋತನ್ ಗಿರ್ಜಕ್ಕ. ಆತ್ ಬಿಡ್ರಿ ಇರ್ತೀರಿ, ನಾಷ್ಟ ನಾ ಇಲ್ಲೇ ತಂದು ಕೊಡ್ತಾನಂತ ತಿನ್ನಂತ್ರಿ ರೀ. ಅಯ್ಯವ ಪುಣ್ಯ ಹತ್ತತಿ, ಇಲ್ಲೇ ತಂದು ಕೊಟ್ಟು ಬಿಡತ್ತಿ ಇವತ್ತೊಂದಿನ. ಏನು ಕಮ್ಲವಕ್ಕ, ಏನೋ ನಸನ್ನಕ್ಕನು ಹಂಗಕ್ಕನು ಹಿಂಗಕ್ಕನು ಅಂತ ಹೇಳತ್ತಿದ್ದಿ. ಇವತ್ತು ಒಂದೇ ದಿನ ವಾಕಿಂಗ್ ಹೋಗಿ ಬರೋದಾಗ ತಂಡಿ ಜ್ವರನ ಬಂದವಲ್ಲ ಅನ್ನಕತ್ತೀರೇನ್ರಿ? ಏನು ಮಾಡಲ್ರಿ, ಯಾವುದಾಗಲಿ ಹೊಸ್ದಾಗಿದ್ದಾಗ ಹಂಗ ಅಲ್ರಿ. ಇವತ್ತು ಒಂದೇ ದಿನ ಅಂತ ಹೇಳಿ ಹಿಂಗಾಗೈತ್ರಿ. ನಾಳಿಂದ ತಾನ ಮನುಷ್ಯ ದೇಹ ಹೊಂದ್ಕೋತೈತ್ರಿ ಯಾವುದಕ್ಕಾದ್ರೂ. ಅದಕ್ಕೆ ಇವತ್ತು ಹಿಂಗಾಗೈತ್ ಬಾ ಅಂತ ನಾಳೆ ಮಾತ್ರ ನಾ ಹೋಗೋದು ಬಿಡೋದಿಲ್ರಿವ. ಹೋಗೋದು ಬಿಟ್ರೆ ಹಂಗೆ ಬಿಟ್ಟ ಹೋಗ್ಬಿಡ್ತೈತ್ರಿ ಮತ್ತೆ. ಅದಕ್ಕೆ ಇವತ್ತೊಂದಿನ ಹಿಂಗಾಗೈತಿ, ನಾಳಿಂದ ಮತ್ತೆಲ್ಲ ತಾನ ಸರಿ ಹೋಗತಿ. ನಾಳಿಂದ ತಪ್ಪುದ್ಲೆ ಎದ್ದ ದಿನಾ ನಮ್ಮ ಗಿರ್ಜಕ್ಕನ ಜೋಡಿ ವಾಕಿಂಗ್ ಹೋಗೇ ಬಿಡ್ತೇನ್ರಿ ನಾ. ಮತ್ತೆ ನಾ ಹೇಳ್ದಂಗ ಸ್ಲಿಮ್ ಆಗಿ ಹಾಕೇನ್ರಿ ಮತ್ತೆ. ಬಂದ್ಲಿ ಗಿರ್ಜಕ್ಕ ಬಂದ್ಲಿ. ತಗೋರಿ ಐತಿರಿ ನಾಷ್ಟ ಮಾಡ್ರಿ. ನಾಷ್ಟಾನ? ಹ್ಞೂ ರೀ ಐತಿರಿ ನಾಷ್ಟಾನ ರೀ. ಯಾಕ್ರಿ ನಾ ಹೇಳಿ ಚೆನ್ನಾಗಿ ಕೇಳಿಲ್ಲಲ್ರಿ ನೀವು? ಅಯ್ಯೋ ಈ ಸಲ ಯಾಕೋ ಕಿವಿ ನಾನು ಮಂದಾಗತ್ತಾವ್ ಬಿಡ್ರಿ ಎತ್ತೀರಿ ನೀವು. ಅಲ್ಲ ಅಮ್ಮಾರು ನೋಡ್ರಿ ಎಂತ ಚಲೋ ಕಿವಿ ಅದಾವ್ರಿ. ನಿಮ್ಮ ಯಾಕೆ ಈಗ ಹಿಂಗಾಗತ್ತಾವ್ರಿ ಎತ್ತೀರಿ? ಏನ್ರಿವ ಎಲ್ಲಾನು ಒಂದ್ಸಲ ಚಂದಗೆ ಡಾಕ್ಟರ್ ಸಾಹೇಬ್ರ ಕಡೆ ಚೆಕ್ ಮಾಡಿಸ್ಕೊಂಡ್ ಬಂದ್ಬಿಡ್ಬೇಕು. ತಗೋರಿ ಈಗ ಇದನ್ನ ತಿನ್ರಿ ಮೊದ್ಲು. ಗಿರ್ಜಿ ನಿಂಗೇನ್ ತಲೆ ಬರಬರ ಐತೆ ಇಲ್ಲ? ಅಲ್ಲ ಅಲ್ಲ ಸೌತಿಕಾಯಿ ಟೊಮೆಟೊ ಪಚಡಿ ತಂದ ಕಾರ ನನಗ ನಾಷ್ಟ ಇದು ತಿನ್ರಿ ತಿನ್ರಿ ಅನ್ನಕತಿ. ನೀ ಚಂದಗೆ ನೋಡು ಮೊದಲ. ನಿನ್ ಕಣ್ಣಿಗೆ ಏನ್ರ ದಾಡಿಗೈತೋ ಏನ್ ಮಾಡೈತೋ ಅಂತ ಹೇಳಿ ನಡಿ. ನಿನ್ ಕಣ್ಣು ಮೊದಲ ದವಾಖಾನಿಗೆ ತೋರಿಸ್ಕೊಂಡ ಒಂದ್ ದೊಡ್ಡದೊಂದು ಚಸ್ಮಾ ಕೊಡ್ಸ್ಕೊಂಡ್ ಬರ್ತಾನು. ನಡಿ ಮೊದಲು ಹೋಗುನಂತ. ಹೋಗ್ರಿ ಐತಿರಿ, ನನ್ನ ಕಣ್ಣಿಗೆ ಏನಾಗೈತ್ರಿ? ನನ್ನ ಕಣ್ಣ ಚಲೋ ನನ್ನ ಅದಾವ್ರಿ. ನೀವೇನ್ ನಮ್ಮನ್ನ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡಿಸೋದೇನ್ ಬೇಕಾಗಿಲ್ಲ. ನನಗೆ ಚಸ್ಮಾ ಕೊಡ್ಸೋದು ಬೇಕಾಗಿಲ್ರಿ. ನಾನು ನಿಮ್ಗೆ ಬೇಕಂತ ಇದನ್ನ ಮಾಡ್ಕೊಂಡ್ ಬಂದೇನ್ರಿ. ತಗೋರಿ ತಿನ್ರಿ. ಗಿರ್ಜಿ ಒಂದ್ ಮುಂಜಾನೆ ಎದ್ದ ಕರ್ಕೊಂಡು ಹೋಗ್ತಾರ ಅಡ್ಡಾಡ್ಸ್ಕೊಂಡ್ ಬಂದಿದ್ದಿ ರಕ ರಕ ಅನ್ನೋ ಹಂಗ ಹೊಟ್ಟೆ ಹಸ್ತತಿ. ಈಗ ಕಮ್ಮಗಾಟ ಒಂದಿಟ್ಟು ಬಿಸಿ ರೊಟ್ಟಿ ಉಪ್ಪಿಟ್ಟು ಅವಲಕ್ಕಿ ದಾಸಿ ಇಡ್ಲಿ ಪುರಿ ಅಂತಾವ್ ತಂದು ಕೊಡೋದು ಬಿಟ್ಕೊಟ್ಟ ಇದನ್ನ ಸೌತಿಕಾಯಿ ಪಚಡಿ ತಂದು ಕೊಟ್ಟಿ. ಅಲ್ಲ ಮನುಷ್ಯರ ಅದಾರ ಯಾರ ಬೆಳಗ್ಗೆ 7 ಇದನ್ನ ತಿಂತಿದ್ದಾರ? ಅಯ್ಯೋ ಅತ್ತಿರಿ ನಿಮ್ಗೆ ಏನು ಗೊತ್ತಾಗುದಿಲ್ಲ ನೋಡ್ರಿ. ಹಂಗ ಸಣ್ಣ ಆಗುದಂದ್ರ ಹಂಗ ಅಂತ ತಿಳ್ಕೊಂಡ್ಬಿಟ್ಟಾರೇನ್ರಿ? ಅಂದ್ರ ಏನ್ ನಿನ್ ಮಾತಿನ ಅರ್ಥ? ಅಯ್ಯ ಬೆಳಿಗ್ಗೆ ಒಂದಿಟ್ಟ ಟಿಂಗು ಟಿಂಗು ಅಂತೆ ಒಂದೇ 4 ಹೆಜ್ಜೆ ನಡೆದ್ ಬಂದ್ಬಿಟ್ರ ಮೈ ಕರಗ್ತತಿ, ನಾ ಸ್ಲಿಮ್ ಅಕ್ಕನೆ ಅಂತ ಕನಸ್ ಕಾಣಕತ್ತೀರೇನ್ರಿ ಎತ್ತೀರಿ? ಅಯ್ಯೋ ನೀವು ಕನಸ್ ಕಾಣ್ಕೊಂತಾನ ಕುಂದ್ರೋದಕ್ಕತ್ರಿ. ಗಿರ್ಜಿ ನೋಡ ಮತ್ತ ನನಗೆ ಮೊದ್ಲ ಹೊಟ್ಟೆ ಹಸ ಟೈಮ್ನಾಗ ಸಿಟ್ಟು ತರ್ಸಕ್ ಹೋಗ್ಬೇಡ ನೋಡ್. ಮತ್ತ ಅಲ್ಲ ಏನ್ ಹೇಳ್ಬೇಕಂತೀಯೋ ಅದನ್ನ ಸೀದಾ ಸೀದಾ ಹೇಳಿ ಮುಗಿಸ್ಬಿಡ. ಅದ್ಯಾಕ ಹಂಗ ಗುಡ್ಡ ಸುತ್ಕೊಂಡ್ ಬರ್ತಿ? ಜೇ ಹೋಗು ಅತ್ತೀರಿ, ನೀವು ಸ್ಲಿಮ್ ಆಗ್ಬೇಕಂತಂದ್ರೆ ಬರೇ ಒಂದಿಟ್ಟು ಅಡ್ಡಾಡಿ ಬಂದ್ರೆ ಅಷ್ಟ ನಡೆಯುವುದಿಲ್ಲ. ಅದಕ್ಕೆ ಚಂದಿಗೆ ಡಯಟ್ ಅನ್ನು ಮಾಡ್ಬೇಕು ಅಂತ ಹೇಳಕತ್ತೇನ್ರಿ. ಏನು ಡಯಟ್? ಅದೆಂತ ಅದು ಎಂದು ಕೇಳಿಲ್ಲ ನಾನು. ಅದೇ ರೀ ಎತ್ತೀರಿ, ಈಗ ನಾನು ಫೋನ್ಯಾಗ ದಿನಾ ನೋಡ್ತೇನ್ರಿ. ಸ್ಲಿಮ್ ಆಗ್ಬೇಕನ್ನೋರೆಲ್ಲ ಅವರು
ಎದ್ದ ಇಂಥ ಸೌತಿಕಾಯಿ ಗಜ್ರಿ ಬೀಟ್ರೂಟು ಟೊಮೆಟೊ ಇಂಥದೆಲ್ಲ ತಿಂತಾರ್ರಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಒಂದೇ ಒಂದು ರೊಟ್ಟಿ ರೀ. ಆಮೇಲೆ ರಾತ್ರಿ ಊಟಕ್ಕೆ ಒಂದೇ ಆಮ್ಟಿ ಹೊಟ್ಟೆದಾಗ ಅನ್ನ. ಇದ್ರ ಜೋಡಿ ಸೌತಿಕಾಯಿ ಗಜ್ರಿ, ಮಧ್ಯಾಹ್ನನೂ ಸೌತಿಕಾಯಿ ಗಜ್ರಿ ತರಕಾರಿ ಬೇಕಾ ಅದು ತಿನ್ಬೋದ್ರಿ ನಿಮಗೆ ಇಷ್ಟ ಬಂದು. ಅದನ್ನ ನಾ ಬೇಕಾರ ಒಂದು ತಾಟ್ ಗಂಟ್ಲೆ ಮಾಡಿಕೊಡ್ತೇನ್ರಿ. ಅಂದ್ರನ ಹಂಗೆಲ್ಲ ಡಯಟ್ ಫಾಲೋ ಮಾಡಿರನ ತೂಕ ಕಮ್ಮಿ ಆಕತ್ತಂತ್ರಿ. ಬರೇ ಅಡ್ಡಾಡಿ ಬರೋದು, ನಾ ಅಷ್ಟು ಅಡ್ಡಾಡಿನಿ ಇಷ್ಟು ಅಡ್ಡಾಡಿನಿ ಆ ಸಣ್ಣಕ್ಕನು ಅಂತ ಕನಸು ಕಾಣ್ಕೊಂತ ಕುಂತ್ರ ನೀವು ಬರೇ ಕನಸನ ಕಾಣೋದಕ್ಕತ್ರಿ. ಏನ 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 ಇಷ್ಟೆಲ್ಲ ಆಯ್ತ ಹಂಗಂದ್ರ ನಾ ಈಗ ಉಪ್ಪಿಟ್ಟದು ಏನೋ ತಿನ್ನೋಂಗಿಲ್ಲ? ಹ್ಞೂನ್ರಿ ಅತ್ತೀರಿ, ಈಗ ಏನು ಉಪ್ಪಿಟ್ಟು ಗಿಪ್ಪಿಟ್ಟು ಏನು ಕೊಡಲ್ರಿ ನಾ ನಿಮ್ಗೆ. ಇದನ್ನ ತಿನ್ರಿ, ಬೇಕಾದ್ರೆ ಒಂದು ಬಾಳೆಹಣ್ಣರ ಯಾವ್ದಾರ ಒಂದು ಹಣ್ಣರ ಕೊಡ್ತೇನೆ ಅಷ್ಟೇ ರೀ. ಬರೇ ಒಂದು ರೊಟ್ಟೆ? ಹ್ಞೂನ್ರಿ, ಮತ್ತೆ ಮೂರ್ ರೊಟ್ಟಿ ತಿಂದ ಒಂದೊಂದು ಗಂಗಾಳ ಅನ್ನ ಉಂಡ್ರ ಏನ್ರ ವೇಟ್ ಕಮ್ಮಿ ಆಕತ್ತೇನ್ರಿ? ಅದೆಲ್ಲ ಸುಳ್ಳು ಮಾತ್ರಿ. ಅವ್ರು ಹೇಳ್ದಂಗ ಚಂದಗೆ ಈ ಡಯಟ್ ಫಾಲೋ ಮಾಡಿರಟ್ಟ ನೀವು ಸಣ್ಣಕ್ಕಿರಿ ನೋಡ್ರಿ, ಇಲ್ದ್ರ ಹಿಂಗೆ ಇರ್ತೀರಿ ನೀವು. ಅಯ್ಯೋ ದೇವ್ರಿ, ರಾತ್ರಿ ಒಂದ ಈಟ ಚುಟ್ಕ ಪಾಯಸ ಅದು ತಿನ್ನಾಕ ಬಳಸ್ತಾವಲ್ಲ, ಆ ಚುಟ್ಕ ಆಮ್ಟಿ ಹೊಟ್ಟೆಲಿ ಅಷ್ಟ ಅನ್ನ ಉಣ್ಬೇಕಾ? ಅಯ್ಯೋ ಹೇಳಿದ್ದನ್ನ ಎಷ್ಟ್ ಸಲ ಹೇಳಿದ್ರಿ ಅತ್ತೀರಿ ನಿಮ್ಗ? ಒಂದ್ ಗಂಗಾಳ ಅನ್ನ ಉಂಡ್ಕಾರ ಯಾರ ಮೈ ಕರಗಸಕ್ಕತ್ತೇನ್ರಿ? ಸಾದಿಲ್ಲದ ಮಾತ್ರ ಅದೆಲ್ಲ ಒಂದ್ ಚುಟ್ಕ ತಟಕ ಉಂಡ್ರಟ್ಟನ ಮೈ ಕಡಿಮೆ ಆಕೈತ್ ನೋಡ್ರಿ, ಇಲ್ದರ ಆಗು ಮಾತಲ್ರಿ. ಅದ್ರ ಬದ್ಲಿ ಹೇಳಿನಲ್ರಿ ಒಂದ್ ತಾಟ್ ತುಂಬಾ ಬೇಕಾರ ಈ ಹಸಿರು ಕಾಯಿಪಲ್ಯಗಳೆಲ್ಲ ತಂದು ಕೊಡ್ತೇನ್ರಿ. ಏನ್ ಊರ್ ತುಂಬಾ ಎಲ್ಲಾರು ಕಾಯಿಪಲ್ಯ ಹಾಕಿದಾರು, ಎಲ್ಲಾರು ಹೊಲಕ್ ಒಂದ್ ವಾರದಾಗ 2 ದಿನ ಅಡ್ಡಾಡಿ ಬನ್ನಿ ಅಂದ್ರ ರಗಡ್ ಕಾಯಿಪಲ್ಯ ರೀ. ಬೇಕಾ ಅದನ್ನ ತಿನ್ರಿ ಅತ್ತೀರಿ. ನಮ್ಗೇನ್ ಕಾಯಿಪಲ್ಯದ ಬರಾರೆ ಹಳ್ಳ್ಯಾರಿಗೆ ಇನ್ನ ಸೀಟಾಗಾರ ರೊಕ್ಕ ಕೊಟ್ಕೊಟ್ ತರ್ಬೇಕ್ರಿ. ನಮ್ಗೇನ್ ಕಡಿಮ್ರೇವ? ಅದು ಅಲ್ದ ನಮ್ ಹೊಲ್ದಾಗ ಸಾಕಾಟ್ ಅದೈತ್ರಿ ಕಾಯಿಪಲ್ಯ. ಏನಂದಿ ನೀ ಹೇಳಿದಲ್ಲ, ಹಿಂಗೆಲ್ಲ ಹಣ್ಣು ತರಕಾರಿ ಸೊಪ್ಪು ಸೆದಿ ಕಾಳು ಕಡಿ ಇವನ್ನೆಲ್ಲ ತಿಂದ ಜೀವನ ಮಾಡ್ಬೇಕಾನ? ಉಪ್ಪಿಟ್ಟು ಅವಲಕ್ಕಿ ದಾಸಿ ಪಡ್ಡು ಇಡ್ಲಿ ಬಜ್ಜಿ ಪುರೆ ಮತ್ತೇನೇನದಾವೇವ ಮಸಾಲೆ ಅನ್ನ ಮೊಸರನ್ನ ಇವನ್ನೆಲ್ಲ ತಿನ್ನೋದು ಬಿಟ್ಟ ನಾ ಹೆಂಗ್ ಜೀವನ ಮಾಡ್ಬೇಕಾಗಿರ್ಜಕ್ಕ? ನಾ ಹೆಂಗರ ಜೀವ ಇಡ್ಬೇಕಿದನ್ನ? ಹ್ಞೂ ಮತ್ತೆ ಅತ್ತೀರಿ ಹಂಗ ಸಣ್ಣಕ್ಕ ನಂದು ಕೂಡ್ಲೆ ಸಣ್ಣಗಾಕ ಅದೇನ ಆಟೇನ್ರಿ? ಹಂಗೆಲ್ಲ ಏನು ಆಗುಲ್ರಿ. ಸರಿಯಾಗಿ ಚಾಚು ತಪ್ಪದ ಇದನ್ನೆಲ್ಲ ಪಾಲಿಸಿದಾಗನ ಸಣ್ಣ ಆಗ್ಬೋದು ನೋಡ್ರಿ. ಏನ್ ಮಾಡೋದ್ರಿ ಅತ್ತೀರಿ? ಹೌದು, ಈಗ ನಾಷ್ಟಾಕ ನೀವೆಲ್ಲ ಏನ್ ತಿಂದ್ರಿ? ನಾವ್ರೆ ಇನ್ನ ತಿಂದಿಲ್ರಿ ಅತ್ತೀರಿ. ನಿಮಗೆ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟ ಆಮೇಲೆ ಹೋಗಿ ತಿಂದ್ರಾತಂತ ಹೇಳಿ ಮಾಡೀನ್ರಿ. ಹ್ಞೂ, ಏನೈತಿ ಈಗ ನಾಷ್ಟಾಕ? ಏನ ಬಿಸಿ ಬಿಸಿ ಅನ್ನೋದು ಜವಾರಿ ಗೋಧಿದು ಉಪ್ಪಿಟ್ಟು ಮಾಡಿದೇನ್ರಿ ಅತ್ತೀರಿ. ಏನ ಹೂ ಅಳಿದಂಗ ಅಳೈತ್ರಿ, ಮಲ್ಲಿಗೆ ಹೂವಿನಂಗ. ಅದ್ರ ಜೋಡಿಗೆ ಕಾರ್ದಾನಿ, ಆಮೇಲೆ ನಿನ್ನೆ ರಾತ್ರಿದು ಒಂದ್ ಸ್ವಲ್ಪ ಅನ್ನ ಒಗ್ಗರ್ಣೆ ಹಚ್ಚಿ ಚಿತ್ರಾನ್ನ ಮಾಡೇನ್ರಿ. ಒಗ್ಗರ್ಣೆ ಅನ್ನ ಉಪ್ಪಿಟ್ಟು ಕಾರ್ದಾನಿ ಮ್ಯಾಲ ಬೆಳ್ಳುಳ್ಳಿ ಚುಮ್ಮರಿ ಹಾಕೊಂಡ ತಿನ್ನಾಕತ್ರ ಹಸು ಎಲ್ಲ ಓಡಿ ಹೋಗ್ಬಿಡ್ಬೇಕು ನೋಡ್ರಿ. ಅದ್ರ ಸಂಬಂಧ ನಿಮಗೆಲ್ಲ ಹಾಕಿ ಮುಗಿಸ್ಕಾರ ಆಮೇಲೆ ಆರಾಮ್ ಹೋಗಿ ಕುಂತ್ರಾತಂತ ಇಟ್ಟು ಬಂದೇನ್ರಿ ಅತ್ತೀರಿ. ಇನ್ನು ಹೋಗಿ ಆರಾಮ್ ಕುಂತ್ ತಿಂತೇನ್ರಿ. ನೀನರ ಇಷ್ಟೆಲ್ಲ ತಿಂತೀಯ, ಒಂದ್ ನಾ ಯಾಕೆ ಇದನ್ನ ತಿನ್ಬೇಕು? ನಿಮ್ದೊಳೆ ಸುದ್ದಲ್ರಿ ಅತ್ತೀರಿ, ನಾ ಯಾಕೆ ಇದನ್ನೆಲ್ಲ ತಿನ್ಬೇಕ್ರಿ? ನನಗೇನಾಗೈತ್ರಿ? ನಾನು ಸ್ಲಿಮ್ ಅಂಡ್ ಫೈನ್ ಆಗಿ ಹೆಲ್ದಿ ಅಂಡ್ ಫಿಟ್ ಆಗಿದೇನ್ರಿ. ನಾ ಏನು ವೇಟ್ ಲಾಸ್ ಮಾಡೋದು ಏನು ಅವಶ್ಯಕತೆ ಇಲ್ರಿ ನನಗ. ಯಾರು ತೂಕ ಇಳಿಸ್ಬೇಕಂತಾರೋ ಅವ್ರು ಇದನ್ನೆಲ್ಲ ತಿನ್ಬೇಕ್ರಿ. ಏನ್ ತಿನ್ರಿ ಬಾತೀರಿ? ಸುಳ್ಳ ನನಗೂ ಹೊಟ್ಟೆ ಸತಿ ಹೋಗಿ ತಿಂತೇನ್ರಿ ನಾನು. ಹೋಗಲೆ ಹೋಗು, ಇದನ್ನೆಲ್ಲ ತಿಂದ ಜೀವನ ಮಾಡಕ್ ಆದಿತ್ತ ಎಂದರ ಆಗು ಮಾತಲ್ಲ. ಅಲ್ಲ, ಹುಟ್ಟಿದ ಮಗಳು ಅವಾಗಿಂದ ಇವಾಗ ಹೊಟ್ಟೆ ತುಂಬಾ ಬೇಕಾದಂಗ ಊಟ ಮಾಡ್ಕೊಂತ ಗಟ್ಟಿ ಕಲ್ಲಂಗ ನಾ ಅದನು ಹೋಗಿ ನನಗೆ ಇಂಥದೆಲ್ಲ ತಿಂದು ಜೀವನ ಮಾಡಂತ ನೀ ಹೇಳಕತ್ತೀಯ? ಆಗು ಮಾತಲ್ಲ ನನ್ನ ಕೈಲಿ ಇದೆಲ್ಲ ಆಗು ಮಾತಲ್ಲ. ನಾ ಸತ್ರು ಇದನ್ನೆಲ್ಲ ಮಾಡಕ್ ನನ್ನ ಕೈಯಿಂದ ಆಗುದಿಲ್ಲ. ತೂಕ ಕಮ್ಮಿ ಮಾಡಕನು ನಿಮ್ ಕೈಲಿಂದ ಆಗುದಿಲ್ರಿ. ಹೋಗ ಜೀವಕ ನೆಲೆ ಇಲ್ಲ ಏನೋ ಅಂತಾರಲ್ಲ, ಹಂಗಾತ್ ನಿನ್ ಬಾಳೆ. ಅಲ್ಲ, ಇರುದೊಂದ್ ಜೀವನ, ಏನ್ ಮತ್ತೊಂದು ಹುಟ್ಟಿ ಬರ್ತಾವ ಅವನ್ನೆಲ್ಲ ತಿನ್ನಾಕ? ಕಮ್ಗ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಜೀವನ ಮಾಡಿ ಇದ್ದ ಹೋಗು ಚಲೋ. ಅದೇನೋ ಅಂತಾರಲ್ಲ, ಎಲ್ಲಾನು ತಿನ್ನೋದು ಬಿಡುದಂತ, ಇವನ್ನೆಲ್ಲ ತಿನ್ಕೊಂತ ಕುಂದ್ರುದಂತ. ಅದೆಲ್ಲ ನನ್ನ ಕೈಯಿಂದ ಆಗದ್ ಮಾತಾ? ಹೋಗ್, ಅದೇನೋ ಉಪ್ಪಿಟ್ಟು ಒಗ್ಗರ್ಣೆಯನ್ನ ಕಾರ್ದಾನಿ ಚುಮ್ಮರಿ ಮ್ಯಾಲ ಒಂದಿಷ್ಟು ಶೇಂಗಾ ಕಾಳು ಹಾಕೊಂಡ ಅತ್ತ ಬರುತ್ತಾ ಉಪ್ಪಿಟ್ಟದಾಗ 1-2 ಚಮಚೆ ತುಪ್ಪ ಹಾಕೊಂಡ ತಗೊಂಡ್ ಬಾ. ಕಮ್ಗ ಹೊಟ್ಟೆ ತುಂಬ ತಿಂದ ಕಣ್ ತುಂಬ ನಿದ್ದೆ ಮಾಡ್ತಾನ. ನೋಡ್ರಿ ಅಲ್ರಿ, ನಮ್ಮ ಅತ್ತಿಯರ್ ಡಯಟ್ ಒಂದೇ ದಿನ ನನ್ನ ಮುಗಿದೋಗ್ಬಿಡ್ತ್ರಿ. ಇವ್ರ ಕಡೆಯಿಂದ ಡಯಟ್ ಮಾಡ್ಸಕ್ಕಂತೂ ನನ್ನ ಕೈಲೇ ಆಗುದಿಲ್ಲ. ನೋಡೋಣ್ರಿ ಏನ್ ಮಾಡ್ತಾರೋ. ವಾಕಿಂಗ್ ಕರೆ ನಾಳಿಂದ ಬರ್ತಾರೋ ಇಲ್ಲೋ ನೋಡೋಣಂತ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ. ಒಂದು ರೀತಿಯಿಂದ ಅವ್ರು ಹೇಳೋದು ಕರೆನ ಹೌದಿಲ್ರಿ? ಎಲ್ಲಾನು ಇರೋದು ಒಂದು ಜೀವನ, ಚಂದಗೆ ಊಟ ಮಾಡಿ ನಿದ್ದೆ ಮಾಡಿ ಇದ್ದು ಚಂದಗೆ ಇರ್ಬೇಕನ್ನೋ ಆಸೆ ಎಲ್ಲರಿಗೇನೂ ಇರ್ತೈತ್ರಿ. ಆದ್ರೆ ಏನು ಮಾಡೋದು, ಮೊದ್ಲಿನ ಕಾಲದಾಗೆಲ್ಲ ಒಳ್ಳೆ ಆಹಾರ ಇರ್ತಿತ್ತು, ಕಲಬೆರಕೆ ಇರ್ತಿರ್ಕಿಲ್ಲ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿರನು ಅವ್ರಿಗೆ ಯಾವ ತೊಂದರೆಗಳು ಬರ್ತಿರ್ಕಿಲ್ಲ, ಏನೂ ಹಾಕಿದ್ದಿಲ್ಲ. ಆದ್ರೆ ಈಗ ಜೀವನ ಶೈಲಿ ಬದಲಾಗೈತಿ, ಆಹಾರ ಬದಲಾಗೈತಿ, ಆಹಾರದ
ಗುಣಮಟ್ಟ ಬದಲಾಗೈತಿ. ಹಾಗಾಗಿ ಎಲ್ಲದ್ರೊಳಗೂ ಕಲಬೆರಕೆ, ಎಲ್ಲದ್ರೊಳಗೂ ಲೋ ಕ್ವಾಲಿಟಿ, ಎಲ್ಲದ್ರೊಳಗೂ ಮೋಸ, ಎಲ್ಲ ಆಹಾರದೊಳಗೂ ಶುದ್ಧತೆ ಅನ್ನೋದು ಇಲ್ದಂಗನ ಆಗ್ಬಿಟ್ಟತ್ರಿ. ಅಂಥ ಆಹಾರ ತಿಂದಕಾರ ನಮ್ಮ ಹೆಲ್ತನು ಅಷ್ಟ್ರಾಗ ಐತಿ. ಹಾಗಾಗಿ ಡಯಟ್ ಮಾಡೋದು ಇದೆಲ್ಲ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಈಗಿನ ಜೀವನ ಶೈಲಿಗೆ ನಾವು ಒಂದು ಆರೋಗ್ಯಕರವಾದ ಜೀವನ ಕ್ರಮನ ರೂಢಿಸ್ಕೊಳ್ಬೇಕ್ರಿ. ಇಲ್ಲ ಅಂದ್ರೆ ನಿರ್ವಹಣೆನೇ ಇಲ್ಲ, ಹೌದಿಲ್ರಿ? ಹೆಂಗೆ ಜೀವನ ಬರ್ತೈತೆ ಹಂಗೆ ಜೀವನ ಶೈಲಿನ ಬದಲು ಮಾಡ್ಕೊಂಡ ಜೀವನ ಮಾಡ್ಕೊತ ಹೋಗೋದು ಅಷ್ಟೇ ರೀ. ಬರೋಣ್ರಿ ಹಂಗಾರ. ಏನು ನೋಡಿದ್ರಿ ಇವ ಹೊಟ್ಟೆ ತುಂಬ ಉಂಡ ಮೈ ಮುರಿಯೋಂಗೆ ಕೆಲಸ ಮಾಡಿರ ಯಾವುದು ಲೆಕ್ಕಕ್ಕೆ ಬರೋದಿಲ್ರಿ. ನಮಗೆ ಮಾತ್ರ ಇದೆಲ್ಲ ನಿಗುದಿಲ್ಲ. ಇನ್ನು ಬೇಕಾರೆ ದುಡ್ದು ಬಾ ಅಂದ್ರೆ ಹೊಲಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ದುಡ್ದಕಾರ ಒಂದಿಟ್ಟು ತೂಕ ಕಮ್ಮಿ ಮಾಡ್ಕೋತೇನ್ರಿ. ಆದ್ರೆ ತಿನ್ನೋದು ಬಿಟ್ಟು ಅಷ್ಟಷ್ಟು ತಿಂದ ಜೀವನ ಮಾಡಂದ್ರೆ ನನ್ನ ಕೈಲಿಂದಂತೂ ಆಗುಲ್ರಿ. ನನ್ನ ಸೊಸೆ ಅಲ್ರಿ, ಯಾರು ಬಂದು ಹೇಳಿರೂ ಆಗೋದಿಲ್ರಿ ನನ್ನ ಕೈಯಿಂದ. ಆಯ್ತು, ಬರೀ ಎತ್ತೀರಿ. ಧನ್ಯವಾದಗಳು ಎಲ್ಲರಿಗೂ.